ನಮ್ಮ ಜೀವನನೇ ಉಳಿಸ್ಯಾರ್ರಿ ಗಂಡ ಹೇಳ್ತಿದ್ದು. ಸಿದ್ದಾರೂಢ ಶಿವಯೋಗಪ್ಪ ಅಂತ ಇವರು ಪೊಲೀಸ್ ಠಾಣೆಗೆ ಬಂದು ಅವರ ಮನೆಯಲ್ಲಿ ಯಾರೋ ಕಲ್ಲರ್ ಮನೆ ಕೀಲಿ ಮುರಿದು ಒಳಗಡೆ ಹೋಗಿ 70 ಗ್ರಾಮ್ಸ್ ಆಫ್ ಗೋಲ್ಡ್ ಆಭರಣಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅನ್ನೋದು ದೂರು ನೀಡಿರ್ತಾರೆ. ಆ ದೂರಿನ ಆಧಾರದ ಮೇಲೆ ನಾವು ಒಂದು FIR ರಿಜಿಸ್ಟರ್ ಮಾಡ್ಕೊಂಡಿರ್ತೇವೆ. 212/2025 BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು. ಸೊ ಈ ಪ್ರಕರಣ ಪತ್ತೆ ಮಾಡಲಿಕ್ಕೆ ನಮ್ಮ DYSP ಚಿಂಚೋಳಿ ಸಂಗಮನಾಥ ಹಿರೇಮಠ ಅವರ ಮಾರ್ಗದರ್ಶನದಲ್ಲಿ ತನಿಖಾಧಿಕಾರಿಯಾಗಿರುವಂಥ ಶ್ರೀ ಮಹದೇವ್ ಡಿ ಮತ್ತು ಅವರ ಟೀಮಲ್ಲಿ ಉಪೇಂದ್ರ ಕುಮಾರ್ ಶರಣಪ್ಪ ಮತ್ತು ಸಿಬ್ಬಂದಿ ಆಗಿರುವಂಥ ಮನೋಹರ್ ರೆಡ್ಡಿ, ಮಾಣಿಕ್ರಾವ್, ಎಲ್ಗೋರೇಶ್, ಸಂತೋಷ್, ಮಾಲ್ಸಿ, ಹೊನ್ನಪ್ಪ, ನಾಗರಾಜ್, ಬಾಲಕೃಷ್ಣ ರೆಡ್ಡಿ, ಸದಾಶಿವ್ ಇವರೆಲ್ಲ ಒಂದು ಟೀಮ್ ಆಗಿ ಫಾರ್ಮ್ ಮಾಡಿ ಈ ಕಳ್ಳತನ ಪತ್ತೆ ಮಾಡ್ಲಿಕ್ಕಂತೂ ಎಲ್ಲ ಕಡೆ MOV ಚೆಕ್ ಮಾಡೋದು ಮತ್ತು ಬೇರೆ CCTV ಫುಟೇಜ್ ಬೇರೆ ಬೇರೆ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಅವರ ಎಫರ್ಟ್ಸ್ಗೆ ರಿಸಲ್ಟ್ ಆಗಿ ಈ Feb 17 ರಂದು ಇಬ್ಬರು ಆರೋಪಿತರು GK ಕ್ರಾಸ್ ಮಾರ್ಗವಾಗಿ ಹೋಗುವ ರಸ್ತೆಯಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದಾಗ ನೈಟ್ ರೌಂಡ್ ಸ್ಟಾಫ್ ಅವನ್ನೇ ವಶಪಡಿಸಿಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆ ಸಮಯದಲ್ಲಿ ಅವರು ಏನು ಗಣೇಶ್ ನಗರದಲ್ಲಿ ಕಳ್ಳತನ ಆಗಿ ಈ ಸಿದ್ದಾರೂಢ ಫಿರ್ಯಾದಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆ ಕಳ್ಳತನ ಮಾಡಿದ್ದು ಒಪ್ಕೊಂಡಿರ್ತಾರೆ. ಅವರು ಇನ್ನೂ ಡೀಟೇಲ್ಡ್ ಆಗಿ ವಿಚಾರಣೆ ಮಾಡಿದಾಗ ಅವರು ಇನ್ನೂ 4 ಕಳ್ಳತನಗಳಲ್ಲಿ ಭಾಗಿಯಾಗಿರುವುದು ಅವರು ತಿಳಿಸಿರುತ್ತಾರೆ. ಅದರಲ್ಲಿ 3 ಟೋಟಲ್ 5 ಕೇಸಸ್ ಅಲ್ಲಿ ಅವರು ಭಾಗಿಯಾಗಿರುವುದು ಕಂಡು ಬಂದಿರುತ್ತದೆ. ಅದರಲ್ಲಿ 4 ಕೇಸಸ್ ಈ ಸೇಡಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಸೇರಿದಂತ ಇದೆ ಮತ್ತು ಇನ್ನೊಂದು ಮಲ್ಕೇಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಿರುವಂತದ್ದು. ಒಟ್ಟಾರೆ ಈ 5 ಕೇಸಸ್ ಅಲ್ಲಿ 249 ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು 360 ಗ್ರಾಮ್ಸ್ ಆಫ್ ಸಿಲ್ವರ್ ಕಳ್ಳತನ ಆಗಿದೆ. ಇದರಲ್ಲಿ ನಾವು ಟೋಟಲ್ ಅವರ ಆರೋಪಿತರು ಯಾರು ಕರಣ್ ತಂದೆ ರಂಗು ಪವಾರ್ ಅಂತ ಇವರು ಜಲ್ಕಿ ತಾಂಡದವರು ಮತ್ತು ರಾಮದಾಸ್ ತಂದೆ ಗಂಗೂರಾಮ್ ಚೌಹಾನ್ ಅಂತ ಕಮ್ಸೂರ್ ನಾಯ್ಕ್ ತಾಂಡ ಆಲದವರು, ಇವರಿಬ್ಬರು ಕಡೆ ನಾವು 155 ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು 340 ಗ್ರಾಮ್ಸ್ ಆಫ್ ಸಿಲ್ವರ್ ನಾವು ರಿಕವರಿ ಮಾಡಿಕೊಂಡಿದ್ದೇವೆ. ಇವರು ಟೋಟಲ್ ಆಗಿ ಅವ್ರ ವಿಚಾರಣೆ ಸಮಯದಲ್ಲಿ ಅವರು ಹೇಳಿದ್ದೇನೆಂದ್ರೆ ಅವರು ಟೋಟಲ್ 5 ಜನ ಒಂದು ಗ್ರೂಪ್ ಆಗಿ ಕಳ್ಳತನ ಮಾಡ್ತಾ ಇದ್ರು. ಅದರಲ್ಲಿ ಇಬ್ಬರು ನಮ್ಗೆ ಸಿಕ್ಕಿದ್ದಾರೆ, ಇನ್ನು 3 ಜನ ಅರೆಸ್ಟ್ ಆಗುವುದು ಬಾಕಿ ಇದೆ. ಇವರು ಜನರಲ್ ಆಗಿ ಮೇನ್ ಇವತ್ತು ನೈಟ್ ಟೈಮ್ ಕಳ್ಳತನ ಮಾಡ್ತಾ ಇದ್ರು ಜಾಸ್ತಿ. ಅಂದರೆ ನೈಟ್ ಟೈಮು ಬೇರೆ ಬೇರೆ ಜಾಗ ಎಲ್ಲ ಓಡಾಡ್ತಾ ಇರ್ತಾರೆ. ನೈಟ್ ಟೈಮಲ್ಲಿ ಯಾವ ಮನೆ ಲಾಕ್ ಬೀಗ ಹಾಕಿರುತ್ತದೋ ಸುತ್ತಮುತ್ತಲ ಜನ ಇಲ್ವೋ ಆ ಸಮಯದಲ್ಲಿ ಚಿಲ್ಕ ಹಾಕುವ ಕೊಂಡಿನ ಕಟ್ ಮಾಡಿ ಒಳಗಡೆ ಹೋಗಿ ಕಳ್ಳತನ ಮಾಡ್ತಾರೆ ಇವರು. ಇದರಲ್ಲಿ ಒಬ್ಬರು ರಾಮದಾಸನ ಆರೋಪಿ ಮೇಲೆ ಈಗಾಗಲೇ ಆಲಂದಲ್ಲಿ 4 ಕೇಸಲ್ಲಿ ಆರೋಪಿ ಆಗಿದ್ದಾನೆ ಮತ್ತು ಇವರ ಮೇಲೆ ಬಿಜಾಪುರಲ್ಲಿ 3 ಕೇಸು ಮತ್ತು ಅಫ್ಜಲ್ಪುರಲ್ಲಿ 1 ಕೇಸು. ಇವರ ಮೇಲೆ ಒಟ್ಟಾರೆ 8 ಕೇಸಸ್ ರಿಜಿಸ್ಟರ್ ಆಗಿರೋದು ನಮ್ಮ ಗಮನಕ್ಕೆ ಬಂದಿದೆ. ಕರಣ್ ಮೇಲೆ ಸದ್ಯಕ್ಕಂತೂ ನಮಗೆ ಅವ್ರ ಮೇಲೆ ರಿಜಿಸ್ಟರ್ ಆಗಿರೋ ಬಗ್ಗೆ ಮಾಹಿತಿ ಯಾವುದೂ ಸಿಕ್ಕಿರುವುದಿಲ್ಲ. ಬಟ್ ನಾವು ಎಲ್ಲ ಚೆಕ್ ಮಾಡ್ತಾ ಇದ್ದ ಅವ್ರ ಮೇಲೆ ಬೇರೆ ಜಿಲ್ಲೆಯಲ್ಲಿ ಏನಾದರೂ ಕೇಸಸ್ ರಿಜಿಸ್ಟರ್ ಆಗಿದೆ ಅಂತ. ಬಟ್ ಇವರು ನೈಟ್ ಟೈಮ್ ಕಳ್ಳತನ ಮಾಡೋ ಪ್ರವೃತ್ತಿ ಹೊಂದಿರ್ತಾರೆ. ಇವರು ರಾಮದಾಸ್ ಅನ್ನೋರು ಮೇಜರ್, ಇನ್ನೂ 4 ಜನ ಅವರ ಅಸೋಸಿಯೇಟ್ಸ್ ಇದ್ದಾರೆ, ಇನ್ನೂ ನಮಗೆ ಸಿಗುವುದು ಬಾಕಿ ಇದೆ. ಒಟ್ಟಾರೆ ಈ 5 ಕೇಸಸ್ ನಮ್ಮದು ಇವರು ಆರೋಪಿತರನ್ನು ನಾವು ಪತ್ತೆ ಮಾಡಿ ವಶಪಡಿಸಿಕೊಂಡು ದಸ್ತಗಿರಿ ಮಾಡಿರೋದ್ರಿಂದ 5 ಕೇಸಸ್ ನಮಗೆ ಡಿಟೆಕ್ಟ್ ಆಗಿದೆ. ಸೇಡಮಲ್ಲಿ 4 ಕೇಸಸ್ ಮತ್ತು ಮಲ್ಕಡಲ್ಲಿ 1 ಕೇಸು. ನಮಗೆ ಟೋಟಲ್ 155 ಗ್ರಾಮ್ಸ್ ಆಫ್ ಗೋಲ್ಡ್ 25 lakhs ಮತ್ತು 340 ಗ್ರಾಮ್ಸ್ ಆಫ್ ಸಿಲ್ವರ್ 96,000 ಟೋಟಲ್ 26.5 lakh ಪ್ರಾಪರ್ಟಿ ವರ್ತ್ ನಾವು ಈ ಆರೋಪಿಗಳಿಂದ ವಶಪಡಿಸಿಕೊಂಡಿದ್ದೇವೆ. ಅವರು ಈ ಒಳ್ಳೆಯ ಕಾರ್ಯಾಚರಣೆ ಮಾಡಿದ್ದಕ್ಕೆ ನಾನು ಚಿಂಚೋಳಿ ಸಬ್ ಡಿವಿಷನ್ ಟೀಮ್ ಎಸ್ಪೆಷಲಿ ಸಂಗಮನಾಥ್ ಹಿರೇಮಠ ಮತ್ತು ಇದರಲ್ಲಿ ಎಲ್ಲ ಕಂಪ್ಲೀಟ್ ಎಫರ್ಟ್ಸ್ ಮಾಡಿರುವಂಥ CPI ಮಹದೇವ್ ಡಿ ಅವರಿಗೆ ಮತ್ತು ಅವ್ರ PSI ಉಪೇಂದ್ರ ಕುಮಾರ್ ಶರಣಪ್ಪ ಮತ್ತು ಅವರ ಟೀಮ್ಗೆ ನಾನು ಮತ್ತು ಅಡಿಷನಲ್ SP ಅವರು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ.